ಜಪಾನಲ್ಲಿ ಗಾಡಿ 30 ವರ್ಷ ಓಡಿಸಬಹುದು ಅಂದ್ರೆ ಇಂಡಿಯಾದಲ್ಲಿ ಜಸ್ಟ್ 15 ವರ್ಷ ಯಾಕೆ? ನಿಮಗೆ ಅನ್ಸಲ್ವಾ ಪೊಲ್ಯೂಷನ್ ಹೆಸರಲ್ಲಿ ಗವರ್ಮೆಂಟ್ ನಮ್ಮನ್ನ ಬಕ್ರಾ ಮಾಡ್ತಿದೆ ಅಂತ? ಹಾಗೆ ನಾವು ಬಕ್ರಾ ಆಗ್ತಾನೂ ಇದೀವಿ. ಕ್ರೆಟಾ ತರ ಮಿಡ್ ಸೈಜ್ ಗಾಡಿನ ಜಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ 17 ರಿಂದ 20 ಟನ್ ಪೊಲ್ಯೂಷನ್ ಆಗುತ್ತೆ. ಯೋಚನೆ ಮಾಡಿ ನೋಡಿ, ಗಾಡಿ ಇಂಜಿನ್ ಸರಿ ಇದೆ, ಪೊಲ್ಯೂಷನ್ ಟೆಸ್ಟ್ ಕೂಡ ಪಾಸ್ ಮಾಡ್ತಿದೆ, ಹಾಗೆ ಇಂಜಿನ್ ಕೂಡ ಜಾಪನೀಸ್ದೇ ಆಗಿದೆ. ಆದ್ರೂ ಗವರ್ಮೆಂಟ್ ಆ ಗಾಡಿನ ಗುಜರಿಗೆ ಹಾಕಿ ಹೊಸ ಗಾಡಿ ತಗೊಳಕ್ ಹೇಳ್ತಿದ್ದಾರೆ. ಅದರಿಂದ ಎನ್ವೈರನ್ಮೆಂಟ್ಗೆ 17,000 ಕಿಲೋ ಕಾರ್ಬನ್ ಎಮಿಷನ್ ಆಗುತ್ತೆ ಅಂತ ಗೊತ್ತಿದ ಮೇಲೂ ನಂಗೆ ಅನ್ಸುತ್ತೆ ಪ್ರಾಬ್ಲಮ್ ಗಾಡಿಲಲ್ಲ, ನಮ್ ಗವರ್ಮೆಂಟ್ ಲೆಕ್ಕಾಚಾರದಲ್ಲಿದೆ ಅಂತ. ಒಂದು ಹೊಸ ಗಾಡಿ ತಗೊಂಡ್ರೆ ನೀವು ಬೇಡ ಅಂದ್ರೂ ಎಕ್ಸ್ ಶೋರೂಮ್ ಪ್ರೈಸ್ ಮೇಲೆ 40% ತನಕ GST ಪೇ ಮಾಡ್ತೀರಾ. ಹಾಗೆ ಫೈನಾನ್ಸ್ ಮಾಡಿಸಿದ್ರೆ ಅದಕ್ಕೂ ಟ್ಯಾಕ್ಸ್ ಕೊಡ್ತೀರಾ, ರಿಜಿಸ್ಟ್ರೇಷನ್ಗೆ ಮತ್ತೆ ಟ್ಯಾಕ್ಸ್ ಕೊಡ್ತೀರಾ, ಇನ್ಶೂರೆನ್ಸ್ ತಗೊಂಡ್ರೆ ಅದಕ್ಕೂ ಟ್ಯಾಕ್ಸ್ ಕೊಡಬೇಕು. ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಇದೆಲ್ಲ ಆಲ್ಮೋಸ್ಟ್ ಕಂಪಲ್ಸರಿ. ಅದ್ರ ಜೊತೆಗೆ ಗವರ್ಮೆಂಟ್ E20 ಫ್ಯೂಯಲ್ ನ ಮ್ಯಾಂಡೇಟರಿ ಕೂಡ ಮಾಡಿದ್ದಾರೆ. ನಿಮಗೆಲ್ಲ ಆಲ್ರೆಡಿ ಗೊತ್ತಿರಬೇಕು, E20 ಫ್ಯೂಯಲ್ ಹಾಕಿದ್ಮೇಲೆ ಗಾಡಿ ಮೈಲೇಜ್ ಕೂಡ ಕಮ್ಮಿ ಆಗಿದೆ ಅಂತ. ಗಾಡಿ ಮೈಲೇಜ್ ಕಮ್ಮಿ ಅಂದ್ರೆ ಪೊಲ್ಯೂಷನ್ ಜಾಸ್ತಿ. ಸಿಚುವೇಶನ್ ಹೇಗಿದೆ ಅಂದ್ರೆ ಈ ಕಡೆ ಪೊಲ್ಯೂಷನ್ ಕಮ್ಮಿ ಆಗ್ತಿಲ್ಲ, ಪೆಟ್ರೋಲ್ ರೇಟು ಕಮ್ಮಿ ಆಗ್ತಿಲ್ಲ, ಗಾಡಿ ಮೈಲೇಜ್ ಮಾತ್ರ ಕಮ್ಮಿ ಆಗ್ತಿದೆ. ಅದರಿಂದ ನಮ್ ಖರ್ಚು ಜಾಸ್ತಿ ಆಗ್ತಿದೆ, ಹೊಸ ಗಾಡಿ ತಗೊಳ್ಳೋಂಥ ಸಿಚುವೇಶನ್ ಕೂಡ ಬರ್ತಿದೆ. ಇವಾಗ ನಿಮಗೆ ಅರ್ಥ ಆಗಿರ್ಬೇಕು ನಮ್ ಗವರ್ಮೆಂಟ್ ಪೊಲ್ಯೂಷನ್ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ.